ಒಬ್ಬರ ಕಣ್ಣಲ್ಲಿ ಮತ್ತೊಬ್ರು ಕಣ್ಣಿಟ್ಟು ಗಂಟೆಗಟ್ಟಲೆ ನೋಡ್ತಾ ಕಳೆದೋಗೋಣ ಅನ್ನೋ ರೊಮ್ಯಾಂಟಿಕ್ ಡೈಲಾಗ್ಗಳನ್ನು ಹೇಳ್ಕೊಂಡು ಲವ್ ಮಾಡೋ ಜಮಾನ ಸದ್ಯಕ್ಕಿಲ್ಲ. ಈಗೇನಿದ್ರು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಗಳು ಅಷ್ಟೇ ಯಾಕೆ, ಮದುವೆ ಆಗಿರೋ ಕಪಲ್ ಕೂಡ ಗಿಫ್ಟ್ಗಳಿಗೆ ಅಡಿಕ್ಟ್ ಆಗೋಗಿದ್ದಾರೆ. ಅದರಲ್ಲೂ ವ್ಯಾಲೆಂಟೈನ್ಸ್ ಡೇ ಬಂತಂದರೆ ಈ ಗಿಫ್ಟ್ ಮೇನಿಯಾ ಇನ್ನೂ ಹೆಚ್ಚಾಗೋಗುತ್ತೆ. ಈಗ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ, ಈ ಬಾರಿ ಫೆಬ್ರವರಿ 14ರ ವ್ಯಾಲೆಂಟೈನ್ಸ್ ಡೇ ಲವರ್ಸ್ಗಷ್ಟೇ ಸ್ಪೆಷಲ್ ಅಲ್ಲ, ಉದ್ಯಮ ವರ್ಗಕ್ಕೂ ಈ ವ್ಯಾಲೆಂಟೈನ್ಸ್ ಡೇ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಲಿದೆ. ಕಾಮನ್ ಆಗಿ ವ್ಯಾಲೆಂಟೈನ್ಸ್ ಡೇನಲ್ಲಿ ಗಿಫ್ಟ್ ಶಾಪ್ಗಳಲ್ಲಿ ಗ್ರೀಟಿಂಗ್ ಕಾರ್ಡ್ ಕೊಂಡ್ಕೊಳ್ಳೋದ್ರಿಂದ ಹಿಡಿದು ತಮ್ಮ ಹುಡುಗನಿಗೋ ಹುಡುಗಿಗೋ ಕಾಸ್ಟ್ಲಿ ಗಿಫ್ಟ್ ಚಿನ್ನಾಭರಣಗಳನ್ನು ತಗೊಳ್ಳೋರೆ ತುಂಬಿ ತುಳುಕ್ತಾ ಇರ್ತಾರೆ. ಇದು ಈ ವರ್ಷ ಡಬಲ್ ಟ್ರಿಪಲ್ ಅಲ್ಲ, ನೀವು ಊಹಿಸೋಕ್ಕೂ ಸಾಧ್ಯವಿಲ್ಲ ಅಷ್ಟು ದೊಡ್ಡ ಮಟ್ಟಿಗೆ ಅಂಗಡಿಗಳು ರಶ್ ಆಗಲಿವೆ ಅನ್ನೋ ಅಂದಾಜಿದೆ. ಯಾಕಂದರೆ ಈ ಬಾರಿ ವ್ಯಾಲೆಂಟೈನ್ಸ್ ಡೇಗೆ $1 ಬಿಲಿಯನ್ ಬಿಸ್ನೆಸ್ ಆಗಲಿದೆ. ಇಡೀ ಜಗತ್ತಿನ ವಿಚಾರ ನಾವು ನಿಮಗೆ ಹೇಳ್ತಾ ಇಲ್ಲ, ಜಸ್ಟ್ ಇಂಡಿಯಾದಲ್ಲೇ ಪ್ರೇಮಿಗಳ ದಿನಾಚರಣೆಗೆ ಹಲವು $1 ಬಿಲಿಯನ್ ವಹಿವಾಟು ನಡೆಯಲಿದೆ ಅನ್ನೋ ಅಂದಾಜಿದೆ. ನಮಸ್ಕಾರ, ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಅಂದಹಾಗೆ ಈ $1 ಬಿಲಿಯನ್ ಬಿಸ್ನೆಸ್ ಬರೀ ಫೆಬ್ರವರಿ 14ರ ಒಂದೇ ದಿನ ಆಗೋದಲ್ಲ. ವ್ಯಾಲೆಂಟೈನ್ಸ್ ಡೇ ಒಂದೇ ದಿನವಾದರೂ ಅದರ ಆಚರಣೆ ಒಂದು ವಾರ ಮೊದಲೇ ಶುರುವಾಗೋಗುತ್ತೆ. ಪ್ರೀತಿಯಲ್ಲಿ ಮುಳುಗಿದೋರು ಚಾಕ್ಲೇಟ್ ಡೇ, ಪ್ರಪೋಸ್ ಡೇ, ಕಿಸ್ ಡೇ, ಹಗ್ ಡೇ, ರೋಸ್ ಡೇ ಅಂತ ದಿನಕ್ಕೊಂದು ಆಚರಣೆ ಮಾಡ್ತಾ ಒಂದು ವಾರ ಕಾಲ ವ್ಯಾಲೆಂಟೈನ್ಸ್ ಡೇನ ಆಚರಿಸ್ತಾರೆ. ವಾರಗಟ್ಟಲೆ ಆಚರಣೆ ಮಾಡಬೇಕು ಅಂದರೆ ದಿನಕ್ಕೊಂದು ಗಿಫ್ಟ್ ಕೂಡ ಕೊಡಲೇಬೇಕಲ್ವಾ? ಅದಕ್ಕೆ ಬಿಸ್ನೆಸ್ಗಳು ಈ ಸಂದರ್ಭದಲ್ಲಿ ಬೂಮ್ ಆಗೋದು. ಕಳೆದ ಕೆಲ ವರ್ಷಗಳಿಂದ ವ್ಯಾಲೆಂಟೈನ್ಸ್ ಡೇ ಸಂದರ್ಭದಲ್ಲಿ ನೂರಾರು ಕೋಟಿ ವ್ಯವಹಾರ ನಡೀತಾನೇ ಇದೆ. ಆದರೆ ಇದು ಈ ಬಾರಿ ಹೊಸ ದಾಖಲೆಯೇ ಬರೆಯೋ ಲಕ್ಷಣಗಳು ಕಾಣ್ತಾ ಇದೆಯಂತೆ. ಹಾಗಿದ್ರೆ ಈ ವ್ಯಾಲೆಂಟೈನ್ಸ್ ಡೇ ಸಂದರ್ಭದಲ್ಲಿ ಯಾವ್ಯಾವ ಬಿಸ್ನೆಸ್ ಎಷ್ಟೆಷ್ಟು ಕೋಟಿ ವ್ಯವಹಾರ ಮಾಡಬಹುದು ಅನ್ನೋದನ್ನ ನೋಡೋದಾದ್ರೆ, ವ್ಯಾಲೆಂಟೈನ್ಸ್ ಡೇನಲ್ಲಿ ಹೂಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್. ಅದರಲ್ಲೂ ರೋಸ್ಗೆ ಸಿಕ್ಕಾಪಟ್ಟೆ ಬೇಡಿಕೆ ಇರುತ್ತೆ. ಈ ಬಾರಿಯೂ ಗುಲಾಬಿ ಹೂಗಳೇ ಪ್ರೇಮಿಗಳ ದಿನಾಚರಣೆಯ ರಾಣಿಯರು. ಹೂಗಳು ಮತ್ತು ಬೊಕೆಗಳ ವ್ಯಾಪಾರವೇ ಬರೋಬ್ಬರಿ 3,500 ಕೋಟಿ ರೂಪಾಯಿಗೂ ಹೆಚ್ಚಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಇನ್ನು ಹಿಂದಿನದಕ್ಕೆ ಹೋಲಿಸಿದ್ರೆ ಈ ಬಾರಿ 30% ವ್ಯಾಪಾರ ವ್ಯವಹಾರ ಹೆಚ್ಚಳ ಆಗತ್ತೆ ಅಂತ ಅಂದಾಜಿಸಲಾಗಿದೆ. ಹುಡುಗಿಯರಿಗೆ ಹೂಗಳ ಜೊತೆ ಚಾಕ್ಲೇಟ್ನು ಗಿಫ್ಟ್ ಆಗಿ ಕೊಟ್ರೆ ದಿಲ್ ಖುಷ್ ಆಗೋಗ್ತಾರೆ. ಅದಕ್ಕೆ ಚಾಕ್ಲೇಟ್ ಸ್ವೀಟ್ಸ್ಗೂ ಈ ಸಂದರ್ಭದಲ್ಲಿ ಡಿಮ್ಯಾಂಡ್ ಇರುತ್ತೆ. ಅದರಲ್ಲೂ ಪ್ರೀಮಿಯಂ ಚಾಕ್ಲೇಟ್ಗಳಿಗೆ ಬೇಡಿಕೆ ಹೆಚ್ಚು. ಅದೇ ರೀತಿ ಪರ್ಸನಲೈಸ್ಡ್ ಗಿಫ್ಟ್ ಪ್ಯಾಕ್ಗಳಿಗೂ ಜನ ಮುಗಿಬೀಳ್ತಾರೆ. ಈ ಇಂಡಸ್ಟ್ರಿ ಬರೋಬ್ಬರಿ 4,000 ಕೋಟಿಗೂ ಹೆಚ್ಚು ವಹಿವಾಟು ನಡೆಸಬಹುದು ಎನ್ನಲಾಗ್ತಿದೆ. ಭಾರತೀಯರು ಚಿನ್ನಾಭರಣ ಪ್ರಿಯರು. ಇದರ ಜೊತೆಗೆ ಇತ್ತೀಚೆಗೆ ಬೇರೆ ಬೇರೆ ಆಕ್ಸೆಸರಿಗಳ ಮೇಲೂ ಜನರಿಗೆ ಇಂಟ್ರೆಸ್ಟ್ ಹೆಚ್ಚಾಗಿದೆ. ಸ್ಪೆಷಲ್ ದಿನಗಳಲ್ಲಿ ನಮ್ಮ ಲೈಫ್ನಲ್ಲಿ ಸ್ಪೆಷಲ್ ಅನಿಸಿಕೊಂಡವರು ಬ್ಯೂಟಿಫುಲ್ ಆಗಿ ಹ್ಯಾಂಡ್ಸಮ್ ಆಗಿ ಕಾಣಲಿ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಅದಕ್ಕೆ ಗಿಫ್ಟ್ ಆಗಿ ಚಿನ್ನಾಭರಣಗಳನ್ನು, ವಾಚ್ ಮುಂತಾದ ಆಕ್ಸೆಸರಿಗಳನ್ನು ಕೊಳ್ಳೋದ್ರು ಹೆಚ್ಚಾಗಿದ್ದಾರೆ. ಈ ಉದ್ಯಮದಲ್ಲಿ ಈ ಬಾರಿ 6,500 ಕೋಟಿಗೂ ಹೆಚ್ಚು ವಹಿವಾಟು ನಡೀಬಹುದು ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಚಿನ್ನ, ವಜ್ರದ ಉಂಗುರಗಳು, ಕಪಲ್ ರಿಂಗ್ಗಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆಯಂತೆ. ಇವತ್ತು ದುನಿಯಾ ನಡೀತಾ ಇರೋದೇ ಗ್ಯಾಜೆಟ್ಸ್ ಮೇಲೆ, ಟೆಕ್ನಾಲಜಿ ಮೇಲೆ ಅನ್ನೋ ಹಾಗಾಗೋಗಿದೆ. ಮೊಬೈಲ್, ಕಂಪ್ಯೂಟರ್ನಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ ಎಲ್ಲದರಲ್ಲೂ ದಿನಕ್ಕೊಂದು ಬೆಳವಣಿಗೆ, ದಿನಕ್ಕೊಂದು ಅಪ್ಡೇಟ್ ಸಿಗ್ತಾನೆ ಇರುತ್ತೆ. ಇಂದಿನ ತಲೆಮಾರಿನ ಯೂತ್ನ ಅಟ್ರಾಕ್ಟ್ ಮಾಡ್ತಾ ಇರೋದು ಕೂಡ ಇದೇ ಗ್ಯಾಜೆಟ್ಸ್ ಮತ್ತು ತಂತ್ರಜ್ಞಾನ. ಹೀಗಾಗಿ ಗ್ಯಾಜೆಟ್ ಮತ್ತು ಟೆಕ್ ಸಂಬಂಧಿ ಗಿಫ್ಟ್ಗಳಿಗೂ ಡಿಮ್ಯಾಂಡ್ ಇದ್ದು ಸರಿಸುಮಾರು 5,000 ಕೋಟಿಗೂ ಹೆಚ್ಚು ವ್ಯವಹಾರ ನಡೆಸಬಹುದು. ಆದರೆ ದೊಡ್ಡ ದೊಡ್ಡ ವಸ್ತುಗಳಿಗಿಂತ ಸ್ಮಾರ್ಟ್ಫೋನ್ಸ್, ಸ್ಮಾರ್ಟ್ ವಾಚಸ್, ಇಯರ್ಬಡ್ಗಳಿಗೆ ಭಾರಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಜೋಡಿಗಳಿಗೆ ವ್ಯಾಲೆಂಟೈನ್ಸ್ ಡೇ ದಿನ ಒಂದು ರೊಮ್ಯಾಂಟಿಕ್ ಡಿನ್ನರ್ಗೆ ಹೋದರೆ ಅಥವಾ ಇನ್ಯಾವುದೋ ರೊಮ್ಯಾಂಟಿಕ್ ಸ್ಥಳಕ್ಕೆ ಟ್ರಿಪ್ ಹೋದರೆ ಆ ರೋಮಾಂಚನವೇ ಬೇರೆ. ಈಗಂತೂ ಟ್ರಾವೆಲ್ ಕಾನ್ಸೆಪ್ಟ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ. ಜೊತೆಗೆ ಕ್ಯಾಂಡಲ್ ಲೈಟ್ ಡಿನ್ನರ್ನ ಇಷ್ಟಪಡೋ ಯುವ ಜನರು ಹೆಚ್ಚಾಗಿದ್ದಾರೆ. ಹೀಗಾಗಿ ಡೈನಿಂಗ್ ಅಂಡ್ ಟ್ರಾವೆಲ್ ಇಂಡಸ್ಟ್ರಿ ಕೂಡ ಬೂಮ್ನಲ್ಲಿದ್ದು 7,000 ಕೋಟಿ ರೂಪಾಯಿಗೂ ಹೆಚ್ಚಿನ ವ್ಯವಹಾರ ನಡೆಸುತ್ತೆ ಅಂತ ಹೇಳಲಾಗ್ತಾ ಇದೆ. ಬರೀ ಹೂನೋ ಚಾಕ್ಲೇಟ್ ಕೊಟ್ಟರೆ ಸಾಕಾಗತ್ತಾ? ಜೊತೆಗೆ ಒಂದು ಟೆಡಿಬೇರ್ ಕೊಟ್ಟರೆ ನಮ್ಮ ಹುಡುಗಿ ಇನ್ನಷ್ಟು ಖುಷಿ ಆಗ್ತಾಳೆ, ಎಫರ್ಟ್ ನೋಡಿ ಇಂಪ್ರೆಸ್ ಆಗ್ತಾಳೆ ಅನ್ನೋರೇನು ಕಮ್ಮಿ ಇಲ್ಲ. ಅದಕ್ಕೆ ಗೊಂಬೆಗಳನ್ನು, ಅದೇ ರೀತಿ ತರಹೇವಾರಿ ಪರ್ಫ್ಯೂಮ್ಗಳನ್ನು ಗಿಫ್ಟ್ ಆಗಿ ಕೊಡೋ ವಾಡಿಕೆ ಈಗೀಗ ಜೋರಾಗಿದೆ. ಇಲ್ಲೂ ಸಹ ಸುಮಾರು 4,500 ಕೋಟಿಯ ವ್ಯವಹಾರ ಆಗಬಹುದಂತೆ. ಇನ್ನು ಆನ್ಲೈನ್ನಲ್ಲೇ ಎಲ್ಲವನ್ನೂ ಆರ್ಡರ್ ಮಾಡೋದು ಸುಲಭ. ಹಾಗಾಗಿ ಆನ್ಲೈನ್ ಗಿಫ್ಟ್ಗಳಿಗೂ ಡಿಮ್ಯಾಂಡ್ ಇದೆ. ಆನ್ಲೈನ್ ವ್ಯವಹಾರದಲ್ಲಿ ಸುಮಾರು 10,000 ಕೋಟಿಗೂ ಹೆಚ್ಚು ವಹಿವಾಟು ನಡೆಯುತ್ತೆ ಅಂತ ಅಂದಾಜಿಸಲಾಗಿದೆ.
ಒಟ್ಟಾರೆಯಾಗಿ ನಡೆಯುವ ವ್ಯಾಪಾರ ವಹಿವಾಟಿನಲ್ಲಿ 60% ಆನ್ಲೈನ್ನಲ್ಲೇ ಆಗುತ್ತೆ ಅಂತ ಮಾರ್ಕೆಟ್ ತಜ್ಞರು ಊಹಿಸ್ತಾ ಇದ್ದಾರೆ. ಇದೆಲ್ಲವನ್ನು ಒಟ್ಟುಗೂಡಿಸಿದ್ರೆ ಸರಿಸುಮಾರು 30ರಿಂದ 40 ಸಾವಿರ ಕೋಟಿ ರೂಪಾಯಿಯ ವಹಿವಾಟನ್ನ ವ್ಯಾಲೆಂಟೈನ್ಸ್ ಡೇ ವಾರದಲ್ಲಿ ಭಾರತ ಕಾಣಲಿದೆ. ಇದರ ಪಕ್ಕಾ ಅಂಕಿಅಂಶಗಳು ಮುಂದಿನ ದಿನಗಳಲ್ಲಿ ಸಿಗಬಹುದು. ಆದರೆ ಈಗ ತಜ್ಞರು ಅಂದಾಜಿಸಿರೋದನ್ನ ನೋಡ್ತಾ ಇರೋ ವ್ಯಾಪಾರಸ್ಥರಂತೂ ಪ್ರೇಮಿಗಳಿಗಷ್ಟೇ ಅಲ್ಲ, ಇದು ನಮಗೂ ಸಂಭ್ರಮದ ದಿನವೇ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಖುಷಿಯಿಂದ ಹೇಳ್ತಾ ಇದ್ದಾರೆ. ಇಂಥದ್ದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಸ್ಪೆಷಲ್.